ಮೊಮ್ಮಗನನ್ನ ರಾಜಕಾರಣಕ್ಕೆ ತರೋಕೆ ಮುಂದಾದ್ರ ಸಿಎಂ ಸಿದ್ದರಾಮಯ್ಯ. ಮೊಮ್ಮಗ ಧವನ್ ರಾಕೇಶ್ಗೆ ಸಿದ್ದರಾಮಯ್ಯನವರು ರಾಜಕೀಯ ಪಾಠ ಈಗಲಿಂದಲೇ ಶುರು ಮಾಡಿದ್ರಾ? ಯಾಕೆಂದರೆ ಪ್ರಮುಖ ನಾಯಕರನ್ನ ಈಗಿನಿಂದಲೇ ಭೇಟಿ ಮಾಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ನಿನ್ನೆ ಪ್ರತಿಭಟನೆ ಹಿನ್ನೆಲೆ ಬೆಂಗಳೂರಿಗೆ ಆಗಮಿಸಿದ್ರು ರಾಹುಲ್ ಗಾಂಧಿ. ಬೆಂಗಳೂರಿನ HAL ಏರ್ಪೋರ್ಟ್ಗೆ ರಾಹುಲ್ ಗಾಂಧಿ ಬರ್ತಾ ಇದ್ದಂತೆ ಅವ್ರ ಸ್ವಾಗತಕ್ಕೆ CM DCM ಎಲ್ಲ ಸಚಿವರು ಕೂಡ ಹೋಗ್ತಾರೆ. ಈ ವೇಳೆ ಅವ್ರ ಮೊಮ್ಮಗ ರಾಕೇಶ್ ಕೂಡ ಜೊತೆಲೇ ಇದ್ದರು. CM ಕರ್ಕೊಂಡು ಹೋಗಿದ್ರು. ವಿಮಾನ ನಿಲ್ದಾಣದಲ್ಲಿ ರಾಹುಲ್ಗೆ ಹೂವಿನ ಬೊಕ್ಕೆ ಕೊಟ್ಟು ಧವನ್ ವಿಶ್ ಮಾಡ್ತಾರೆ. ಧವನ್ ಪಕ್ಕದಲ್ಲಿಯೇ CM DCM ಭೈರತಿ ಸುರೇಶ್ ನಿಂತ್ಕೊಳ್ತಾರೆ. ತಾತನ ಹಿಂದೆ ಸಚಿವ ಭೈರತಿ ಜೊತೆ ಹೆಜ್ಜೆ ಹಾಕ್ತಾರೆ ಧವನ್ ರಾಕೇಶ್. ಇನ್ನು ಅಂತಿಮ ಹಂತಕ್ಕೆ ಬಂದಿದೆ ಧವನ್ ರಾಕೇಶ್ ಅವರು ಸ್ಟಡೀಸು. ಹೀಗಾಗಿ ಮೊಮ್ಮಗನನ್ನು ಬೆಳೆಸೋಕೆ CM ಸಿದ್ದರಾಮಯ್ಯ ನಿರ್ಧಾರವನ್ನು ಮಾಡ್ದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ನೋಡಿ, RCB ವಿಜಯೋತ್ಸವ ಆಯಿತು ವಿಧಾನಸೌಧದ ಮುಂದೆ. ಅಲ್ಲೂ ಕೂಡ ಏನಿದ್ದಾರೆ ಧವನು ಸಂದರ್ಭದಲ್ಲಿ ಕಾಣಿಸ್ಕೊಳ್ತಾರೆ ನೋಡಿ. ಕೇವಲ ಕೆಲವು ಜನರಿಗೆ ಮಾತ್ರ ಅವಕಾಶಗಳಿತ್ತು. ಅಲ್ಲಿ ಎಲ್ಲ ಕೊಹ್ಲಿ ಅವ್ರನ್ನ ಮಾತಾಡ್ಸೋದಾಗಿರ್ಬೋದು, RCB ಆಟಗಾರನ ಮಾತಾಡ್ಸೋದಾಗಿರ್ಬೋದು, ಅಲ್ಲಿ ಪರಿಚಯ ಮಾಡಿಸೋದಾಗಿರ್ಬೋದು, ಅದೆಲ್ಲವೂ ಕೂಡ ಕಾಣಿಸ್ತಾ ಇತ್ತು. ಹಾಗಾಗಿಯೇ ಈಗಲಿಂದಲೇ ರಾಜಕೀಯದ ಪಟ್ಟುಗಳನ್ನು ಕಲಿಸ್ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅನ್ನೋದು ಚರ್ಚೆ ನಡೀತಾ ಇದೆ.